ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ಇದಾ ಮಗನೊಂದು ದಿನವನ್ನು ನಿರೀಕ್ಷೆ ವಚನವನ್ನು ಕೇಳಲಿಕ್ಕೆ ಬೇಕಾಗಿ ದೇವರು ನಿಮ್ಮನ್ನು ಆಹ್ವಾನಿಸುತ್ತದೆ. ಈ ವಚನ ಎಲ್ಲ ಹೃದಯದಲ್ಲಿಯೂ ತಲುಪಲಿಕ್ಕೆ ಬೇಕಾಗಿ ನೀವು ಪ್ರಾರ್ಥಿಸಬೇಕು, ಇದು ನೀವು ಶೇರ್ ಮಾಡಬೇಕು. ಆಗ ಮಾತ್ರವಾಗಿದೆ ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಹೇಳಿದಂತ ಈ ವಾಕ್ಯವನ್ನು ನಿನ್ನಲ್ಲಿ ದೇವರು ಆ ದೇವರಿಗೆ ಹೇಳುತ್ತಾರೆ. 7ನೇ ವಾಕ್ಯ ಸುವಾರ್ತೆ 8ನೇ ವಾಕ್ಯ 5ನೇ ಅಧ್ಯಾಯ 8ನೇ ವಾಕ್ಯ, ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ಹಲ್ಲೇಲೂಯ. ದಯಾವಂತರು ಭಾಗ್ಯವಂತರು. ಆದುದರಿಂದ ದಯೆ ದೇವರಿಂದ ನಾವು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ಅವರಾಗಿದ್ದ ಭಾಗ್ಯವಂತ ದೇವರವರು ಭಾಗ್ಯವಂತರಾಗಿದ್ದಾರೆ. ಪ್ರಿಯ ಮಕ್ಕಳೇ, ಎಲ್ಲರ ಮೇಲೆ ದೇಹ ನಮಗೆ ತೋರಿಸೋಣ. ಯಾಕೆಂದರೆ ಈ ಲೋಕದಲ್ಲಿ ಕಟ್ಟಲ್ಪಟ್ಟಂತ ಮನುಷ್ಯರ ಮಧ್ಯೆಯಾಗಿದೆ ನಾವಿರುವುದು. ಈ ಲೋಕವಾಗಿದೆ ಸ್ವರ್ಗ ಎಂದು ಅನಿಸಿಕೊಳ್ಳುವಂತ ಒಂದು ಸಮೂಹದ ಮಧ್ಯೆಯಾಗಿದೆ ನಾವಿರುವುದು. ಈ ಲೋಕವಲ್ಲ ಸ್ವರ್ಗ, ಅದು ಪ್ರಯಾಣ ಮಾತ್ರವಾಗಿದ್ದಾರೆ. ಈ ಪ್ರಯಾಣಕ್ಕಾಗಿ ದೇವರು ನಮ್ಮನ್ನು ಸ್ವಲ್ಪ ಕಾಲಕ್ಕೆ ಈ ಲೋಕಕ್ಕೆ ಕಳುಹಿಸಿದ್ದಾರೆ. ಅದರಲ್ಲಿ ನಮ್ಮ ತಲೆಮಾರಿಗಾಗಿ ಸೃಷ್ಟಿಕರ್ಮದಲ್ಲಿ ಕುಟುಂಬಸ್ಥರು ಭಾಗಿಯಾಗುತ್ತಾರೆ. ಈ ಸೃಷ್ಟಿ ದೇವರಿಗಾಗಿ ಸಮರ್ಪಿಸುವಾಗ ನೀವು ದಯಾವಂತರಾಗಿ ಮಾರ್ಪಡುತ್ತದೆ. ನಿಮ್ಮ ಕುಟುಂಬದಲ್ಲಿ ದಯ ಉಂಟು ಮಾಡುತ್ತದೆ, ನಿನ್ನಲ್ಲಿ ದಯ ತೋರುತ್ತದೆ, ಸಕಲ ಪ್ರಾಣಿಗಳಲ್ಲಿ ದಯ ತೋರುತ್ತದೆ. ಎಲ್ಲ ಹಾದಿಗಳಲ್ಲಿಯೂ ದಯೆಯ ಕರುಣೆಯ ಒಂದು ಹಸ್ತವನ್ನು ಚಾಚಲು ಈ ನಿರೀಕ್ಷೆಯ ವಚನವನ್ನು ಕೇಳುವಾಗ ನಮ್ಮೆಲ್ಲರೂ ಸಾಧ್ಯವಾಗಲಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.